ಒಂದು ಚೂರು ಇದಿಲ್ಲ, ತಪ್ಪಾಗಿ ತಿಳ್ತಾರೆ. ಹಂಗೇನಿಲ್ಲ. ಅಯ್ಯಯ್ಯ, ಮನೆಗಳ ಹತ್ರ ಹೋಗಿ ಕಸ ಎರ್ತಿದ್ದು ಫಸ್ಟ್ ಟೈಮ್ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಬೆಂಗಳೂರು. ಸೈಡ್ ಬನ್ನಿ. ಏನ್ ಮಾತಾಡೋದು ಬೇಡ್ವೇನ್ರಿ? ಬಿಡೋದು ಯಾಕ್ರಿ ಮಾತಾಡ್ಬೇಡ್ರಿ? ಮಾತಾಡ್ಬೇಡ. ಏನ್ ಮಾತಾಡ್ಬೇಡ್ವೇನ್ರಿ? ಮಾತಾಡ್ತೀವಿ. ಏನ್ ಹುಡುಗಾಟ ಆಡ್ತಾ ಇದ್ದೀರಿ? ಹೊಸತ್ವ ಒಬ್ಬೊಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಬಂದ್ರೆ ಒಬ್ಬೊಬ್ರು ಡಿಕ್ಟೇಟರ್ಶಿಪ್ ನಿಮ್ದು ಸರ್ವಾಧಿಕಾರ. ಏನ್ ಹುಡುಗಾಟ ಆಡ್ತಾ ಇದ್ದೀರಿ? ಹೊಸಬ ಬಂದ್ಬಿಟ್ಟವನೇ ಒಳ್ಳೆ ಆಟ ಆಡ್ತಾರೆ. ಲೋಗ ಹಿಡ್ಕೊಳಕ್ ಆಗುತ್ತಾ? ಲೋಗ ಕಾಣಿಸ್ತಾ ಇಲ್ಲ ಅದು. ಚರಣ್ ಈ ಕಡೆ ಇಟ್ಕೋ. ಸಾವಿರಾರು ಚಳುವಳಿಗಳನ್ನು ಮಾಡಿದ್ದೇನೆ. ಸ್ಮಶಾನದಲ್ಲೂ ಅನುಕೂಲ ಇಲ್ಲ, ನೀರಿಲ್ಲ ಅಂತ ಹೇಳಿ ಸ್ಮಶಾನದಲ್ಲೂ ಚಳುವಳಿ ಮಾಡಿದ್ದಾರೆ. ಆದರೆ ಈ ಪರಿಸ್ಥಿತಿಯ ಬಗ್ಗೆ ಚಳುವಳಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮಹಾನಗರ ಪಾಲಿಕೆ ನನಗೆ ಗೊತ್ತಿಲ್ವಾ? ಇದು ಹೆಸರು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಜನಗಳಿಗೆ ಕಸ ಹಾಕ್ತಾ ಇದ್ದಾರೆ, ಕಸ ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಜನಗಳ ಮೇಲೆ, ನಾಗರಿಕರ ಮೇಲೆ ಕಸವನ್ನು ಸುರಿತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಯಾರು ಅಧ್ಯಕ್ಷರು? ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಉಪಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಆಡಳಿತಾಧಿಕಾರಿ ಮತ್ತು ಕಮಿಷನರ್. ಸದ್ಯಕ್ಕೆ ನಾನು ಇದು ಒಂದು ನಾಗರಿಕ ಸಮಾಜ. ನೀವು ಏನು ಬೇಕಾದ್ರೂ ಹಾಕಿ, ಯಾವ ರೀತಿ ಬೇಕಾದರೂ ಹೇಳಿ, ಆದರೆ ಕಸ ಹಾಕದೇ ಇದ್ದವ್ರ ಮನೆ ಮುಂದೆ ನಾವೇ ಕಸ ಹಾಕ್ತೀವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ, ಅತ್ಯಂತ ಅಗೌರವ. ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ. ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಅದಕ್ಕೂ ಬಗ್ದೇ ಇದ್ರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ಏನ್ ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥವ್ರು ಒಬ್ಬರೇ ಒಬ್ರು ಕನ್ನಡ ಚಳವಳಿ ವಾಟಾ ಪಕ್ಷ, ವಾಟಾಳ್ ನಾಗರಾಜ್. ಎಲ್ಲರ ಮನೆಯ ಮುಂದೆ ಅವಮಾನ. ಅದಕ್ಕೂ ನೀವು ಬಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಆಡಳಿತಾಧಿಕಾರಿ ಮೇಲೆ, ಕಮಿಷನರ್ ಮೇಲೆ ಹೈಕೋರ್ಟ್ನಲ್ಲಿ ರಿಟ್ ಆಗ್ತೇವೆ. ಹುಡುಗಾಟ ಇದು. ಆಮೇಲೆ ಅದಕ್ಕಾಗಲಿಲ್ಲ, ಬೀದಿಯಲ್ಲಿ ಕಸದ ಮೆರವಣಿಗೆ ಮಾಡ್ತೀವಿ. ಅನಾಗರಿಕ, ಅವಿವೇಕ, ಅನ್ಯಾಯ. ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಕಮಿಷನರ್ ಮೇಲೆ, ಆಡಳಿತಾಧಿಕಾರಿ ಮೇಲೆ ಮಾನನಷ್ಟ ಮೊಕದ್ದಮೆ. ಯಾರ್ಯಾರ ಮನೆಯ ಮುಂದೆ ನಗರ ಮಹಾಪಾಲಿಕೆಯ ಕರ್ತವ್ಯ ಕಸ ಗುಡಿಸಬೇಕಾದ್ದು. ನೀವು ಅದಕ್ಕೆ ಜನಗಳ ಮನೆ ಮುಂದೆ ಕಸ ಹಾಕ್ತೀರ. ನೀವು ಪತ್ಗಳಿ ಅಂತ ಮಾತಾಡ್ತೀರ. ಪ್ರಶ್ನೆ ಕೇಳಬಾರ್ದ ನಿಮಗೆ? ಪ್ರಶ್ನೆ ಕೇಳಿದ್ರೆ ನೀನು ದರೋಡೆ ತರ ಪ್ರಶ್ನೆ ಕೇಳಬೇಡ. ಹೌದು, ನೀನು ಅವಿವೇಕದ ಪ್ರಶ್ನೆ. ಏನ್ ಸರ್ ಅವಿವೇಕ? ಕೇಳ್ಬಿಟ್ರೆ ಬೇರೆಯವ್ರ ಮನೆ ಮುಂದೆ ಕಸ ಹಾಕ್ಬೋದು, ನೀವು ಬೇರೆ ತೆಗಿ, ಅದನ್ನ ಕೇಳಬಾರ್ದಾ? ಅದೆಲ್ಲ
ಸಾರ್ವಜನಿಕರಿಗೂ ಜವಾಬ್ದಾರಿ ಇರ್ಬೇಕಲ್ವಾ? ಈ ರಸ್ತೆ ಬದಿ ಕಸ ಇರ್ತಾರಲ್ಲ ಅವ್ರಿಗೂ ಹೌದು, ಸಾರ್ವಜನಿಕರ ಜವಾಬ್ದಾರಿ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಸಾರ್ವಜನಿಕರ ಜವಾಬ್ದಾರಿ ಇಲ್ಲ ಅಂಥೇಳಿ ನೀವು ಕಸ ಹಾಕ್ತಕ್ಕಂಥದ್ದು ಸರಿ. ಅದು ಬಿಟ್ಟು ಬೇರೆ ವಿಧಾನ ಏನಿದೆ ಆ ವಿಧಾನ ಮಾಡಿ. ಏನ್ ಮಾಡ್ಬೇಕು ಸರ್ ಬೇರೆ? ಏನ್ ವಿಧಾನ ಪಾಲಿಸ್ಬೇಕು ಹಾಗಾದ್ರೆ? ಏನ್ ಯಾವ ಏನ್ ವಿಧಾನ ಮಾಡ್ಬೇಕು ಹೇಳಿ, ಪಾಲಿಸ್ಬೇಕು ನೀವೇ ಹಾಗಾದ್ರೆ ಪಾಲಿಕೆ? ಇನ್ನೂ ಹೆಚ್ಚಿಗೆ ಪೌರ ಕಾರ್ಮಿಕ ಮಾಡಬೇಕು, ಗಾಡಿಗಳು ಕಳಿಸ್ಬೇಕು, ತೀವ್ರವಾಗಿ ಹೇಳಬೇಕು, ಎಲ್ಲ ರೀತಿಯ ವಿಚಾರವನ್ನು ಹೇಳಿ ಜನರಿಗೆ ತಿಳುವಳಿಕೆ ಮಾಡಬೇಕು. ತಪ್ಪು ತಿಳ್ಕೊಬೇಡ, ಬೇಜಾರು ಮಾಡ್ಕೊಬೇಡ. ಏನಿಲ್ಲ ಸರ್, ಆಯ್ತು, ತಿರುಗಿ ಕೋಪಿಸ್ಕೊಬೇಡ ಸುಮ್ಮನೆ, ವಾಪಸ್ ಕಾಣೋದೇನಿಲ್ಲ ಹೇಳಿ. ಆಯ್ತಾ? ಇರ್ಲಿ. ಆದ್ರಿಂದ ಇಲ್ಲಿ ಬೆಂಗಳೂರು ಕಾರ್ಪೊರೇಟ್ ನಗರ ಚಳುವಳಿಯಲ್ಲಿ, ರೈತ ಚಳುವಳಿಯಲ್ಲಿ ಭಾಗವಹಿಸ್ತೇವೆ. ಇದರ ಜೊತೆಗೆ ನಮ್ಮ ಒಕ್ಕೂಟ ತೀವ್ರವಾಗಿ ಸೇರಿ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ರೈತರಿಗೆ ಬೆಂಬಲ ಕೊಡುವ ತೀರ್ಮಾನವನ್ನು ಕೈಗೊಳ್ತೇವೆ. ಸಾರ್ವಜನಿಕರ ಮನೆ ಮುಂದೆ ಕಸ ಹಾಕುವುದು, ಸಾರ್ವಜನಿಕರ ಮನೆ ಮುಂದೆ ಕಸ ಹಾಕುವುದು, ಸಾರ್ವಜನಿಕರ ಮನೆ ಮುಂದೆ ಕಸ ಹಾಕುವುದು, ಸಾರ್ವಜನಿಕರ ಮನೆ ಮುಂದೆ ಕಸ ಹಾಕುವುದು.